ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಲು ಹೆಪ್ಪಾಕ್ತಾ ಇದ್ದೀನಿ. ಇದು ಕರ್ಡ್ ಪಾರ್ಟ್ ಅಂತ ಹೇಳಿಬಿಟ್ಟು ಇದರಲ್ಲಿ ಹಾಲು ಹೆಪ್ಪಾಕಿದ್ರೆ ನಿಮಗೆ ಫ್ರಿಡ್ಜಿಗೆ ಹಾಕೋ ನೆಸೆಸಿಟಿ ಇರಲ್ಲ. 3-4 ದಿವಸ ಈಚೆಗಡೆನೇ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಗಟ್ಟಿಗೆ ಮೊಸರು ಹೆಪ್ಪಾಗುತ್ತೆ. ಹಾಲು ಹೆಪ್ಪಾಕಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಕರ್ಡ್ ಪಾರ್ಟ್ ಮುಟ್ಟು ನೋಡ್ತಾ ಇದ್ದೀನಿ, ಸ್ವಲ್ಪ ಅದು ಬೆಚ್ಚಗಿದೆ. ಇವಾಗ ಸ್ವಲ್ಪ ಚಳಿ ಮತ್ತು ಗಾಳಿ ಇರೋದ್ರಿಂದ ಸ್ವಲ್ಪ ಬೆಚ್ಚಗಿದ್ದಂಗೆ ಎಪ್ಪು ಹಾಕಿದ್ರೇ ಚೆನ್ನಾಗಿರುತ್ತೆ. ಅದರಲ್ಲಿ ಎಪ್ಪು ಹಾಕಿದ್ದೆ ತುಂಬಾ ಚೆನ್ನಾಗಿ ಬೆಳಗ್ಗೆ ಬಂದಿತ್ತು, ಅದನ್ನು ತೋರಿಸ್ತೀನಿ. ಹಲಸಿನ ಹಣ್ಣು ಬಿಟ್ಟಿತ್ತಂತೆ, ಅಜ್ಜಿ ಹೇಳ್ತಾಯಿದ್ರು ಹಲಸಿನ ಹಣ್ಣು ಬಿಟ್ಟಿದೆ, ಹೋಗಿ ಹಲಸಿನಕಾಯಿ ಕಿತ್ಕೊಂಬನ್ನಿ ಅಂತ. ಅಮ್ಮ ಒಂದು ಮಗ ಒಂದು ಹಲಸಿನಕಾಯಿ ಅಂದರೆ ಅಷ್ಟು ನಮಗೆ ಗೊತ್ತಾಗಲ್ಲ, ಅವ್ರು ಯಾವ್ದು ಹೇಳ್ತಾರೋ ನಾವು ಅದನ್ನು ನೋಡಿಬಿಟ್ಟು ಕಿತ್ಕೊಂಡು ಇಬ್ಬರು ಒಂದೊಂದು ಹಲಸಿನಕಾಯಿ ಎತ್ಕೊಂಡು ಬಂದ್ವಿ. ಹಲಸಿನ ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು. ಕಟ್ ಮಾಡಿಬಿಟ್ಟು ತಿನ್ನೋಣ ಅಂತ, ಅದಿನ್ನೂ ಒಂದು 2 ಡೇಸ್ ಬಿಡಬೇಕಂತೆ. ಮೊದಲೇ ನೆನ್ನೆ ಕಟ್ ಮಾಡೋಂಗಿಲ್ಲ, ನೀವು ಇನ್ನೂ 2 ದಿವಸ ಬಿಟ್ಬಿಟ್ಟು ಕಟ್ ಮಾಡಿ ಅಂತ ಹೇಳಿದ್ರು. ನಂಜುಂಡೇಶ್ವರಿಗೆ ತೋರಿಸಿದ್ವಿ, ಹೌದು ಇನ್ನೂ 2 ದಿವಸ ಹೋಗಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇಟ್ವಿ. 2 ದಿವಸ ಆದಮೇಲೆ ತಿನ್ನೋಣ ಅಂತ. ಇದು ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಮೊಸರು ಎಪ್ಪಾಗಿದೆ ಅಂತ, ಒಳ್ಳೆ ಕೇಕ್ ಥರ ಇರುತ್ತೆ. ಆಮೇಲೆ ಅಲ್ಲಿ A2 ಮಿಲ್ಕ್ ತೊಗೊಂಬಂದಿದ್ದೆ ನಾನು. ಯಾರಾದರೂ ಈ ಹಳೆ ವ್ಲಾಗ್ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ. A2 ಮಿಲ್ಕಿಂದ ಹಾಲು ತೊಗೊಂಬಂದಿದ್ವಿ. ತುಂಬ ಚೆನ್ನಾಗಿ ಮೊಸರು ತುಂಬ ಚೆನ್ನಾಗಿ ಬಂದಿತ್ತು. ಸ್ವೀಟಾಗಿ ಕೂಡ ಇರುತ್ತೆ, ನೀವು ಉಪ್ಪು ಹಾಕಿ ತಿನ್ನಬೇಕು ಅನ್ನೋಷ್ಟು ಇರೋಲ್ಲ, ಅಷ್ಟು ಸ್ವೀಟಾಗಿರುತ್ತೆ. ಇದು ನಮ್ಮದೊಂದು ಸೈಟು ತೊಗೊಂಡಿದ್ವಿ ಆಲ್ರೆಡಿ. ಇದು ತುಂಬ ವರ್ಷದ ಹಿಂದೆಯೇ ತೊಗೊಂಡಿದ್ವಿ. ಅದರಲ್ಲೇನು ಕನ್ಸ್ಟ್ರಕ್ಷನ್ಸ್ ಏನೂ ಮಾಡಿಸಿರಲಿಲ್ಲ. ಇವಾಗ ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ವಿ. ಇದು ಸೈಟಲ್ಲ, ಇದು ಏನು ಹೇಳ್ತಾರೆ, ಒಂದು ಕಸದ ರಾಶಿ. ನಾವು ಸುಮ್ಮನೆ ಮೇಲ್ಗಡೆ ಸ್ವಲ್ಪ ಕಸ ಇದೆ ಅಂತ ಅಂದ್ಕೊಂಡಿದ್ವಿ. ಒಂದು ದಿವ್ಸಕ್ಕಿದು ಕಂಪ್ಲೀಟ್ ಆಗಲಿಲ್ಲ. ಇವತ್ತು ನಾಳೆ 2 ದಿವಸ ಮಾಡಬೇಕಾಯ್ತು, ಅಷ್ಟೊಂದು ಕಸ ಇತ್ತು. ಖಾಲಿ ಸೈಟ್ ಇದ್ದರೆ ಇವಾಗ ಕಸ ಬಿಡಬಾರ್ದಂತೆ ಬ್ಯಾಂಗ್ಳೂರಲ್ಲೆಲ್ಲ. ನಮ್ಮದೇನು ಬ್ಯಾಂಗ್ಳೂರಲ್ಲ, ನಮ್ಮದು ರೂರಲ್ಲು. ಆದ್ರೂ ಕಸ ಏನೋ ನಾವೇನು ಕ್ಲೀನ್ ಏನೂ ಮಾಡಿಸಿರಲಿಲ್ಲ. ಇವಾಗ ಕಟ್ಸೋಣ, ಕನ್ಸ್ಟ್ರಕ್ಷನ್ ಮಾಡಿಸೋಣ ಅಂತ ಅಂದ್ಕೊಂಡು ಮಾಡಿದ್ರೆ ಅಲ್ಲಿಗೆ ಹೋದರೆ ಕಸ ಅಲ್ಲ, ಅದು ಕಸದ ಮಯ ಆಗಿತ್ತು. ನಾವಂತೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕೆಟ್ಟು ವಾಸನೆ ಬರ್ತಾಯಿತ್ತು. ಅವ್ರಿಗೆ ಬೇಡದೆ ಇರೋದು ಎಲ್ಲ ತೊಗೊಂಡು ಬಂದ್ಬಿಟ್ಟು ಎಲ್ಲ ಅಲ್ಲಿ ಸುರಿದ್ಬಿಟ್ಟಿದ್ರು. ಹಾವುಗಳೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಆಲ್ರೆಡಿ. ನಾನು ನೋಡಿ ಶಾಕ್ ಆಗಿಬಿಟ್ಟೆ. ನಾನು ಸುಮ್ಮನೆ ಒಂದು ಲೇಯರ್ ಅಷ್ಟೇ ಕಸ ಇದೆ ಅಂತ ಅಂದ್ಕೊಂಡೆ, ಅಲ್ಲಿ ಕಸದ ಮಯ ಆಗಿಬಿಟ್ಟಿತ್ತು. ಅದು ಕ್ಲೀನ್ ಆಗಲ್ಲ ಅಂತ ಅವ್ರು ಹೇಳಿದ್ರು. ನೋಡಿ ನಾವೇನೇ ಸರಿ ಆಯಿತು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಂತ. ಕಸ ಎತ್ತಾಕ್ಸೋದಕ್ಕೆ ದುಡ್ಡು ಕೇಳಿದ್ರೆ ಶಾಕ್ ಆಗ್ತೀರಾ, ಅಷ್ಟು ದುಡ್ಡು ಖರ್ಚಾಗಿದೆ. ಅಷ್ಟೊಂದು ಕಸ ಇತ್ತು. ಮಧ್ಯಾಹ್ನ ಒಂದು 4:15 ಆ ಟೈಮಲ್ಲಿ ಅವರು ಬಂದು ಸ್ಟಾರ್ಟ್ ಮಾಡಿದ್ದು. 6:15 ಆಗಿದೆ. ಕಸ ಮೇಲ್ಗಡೆಯಿಂದ ಹಾಗೆ ಕಾಣಿಸ್ತಾ ಇದೆ. ನಾನು ಇದನ್ನು ನಿಮಗೆ ವಿಡಿಯೋ ಹಾಕೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು 10 ಟ್ಯಾಕ್ಟ್ರ್ ಕಸ ಹೋಗಿತ್ತು. ಅದಾದಮೇಲೆ ಇದು ಅಷ್ಟು ಕಸ ಹಾಕಿದ್ದಾರೆ. ಖಾಲಿ ಜಾಗ ಕಂಡ್ರೆ ನೋಡ್ರಿ ನಮ್ಮ ಜನ ಹೆಂಗೆ ಅಂತೇಳ್ಬಿಟ್ಟು. ಇನ್ನು ಪಕ್ಕದ ಮನೆಯವರು, ಆ ಕಡೆ ಮನೆಯವರು, ಈ ಕಡೆ ಮನೆಯವ್ರು ಬಿಟ್ಬಿಟ್ಟು ಯಾರಾದರೂ ಬೇರೆ ಮನೆಯವ್ರು ಕಸ ತೊಗೊಂಬಂದು ಹಾಕೋಕ್ಕಾಗತ್ತಾ? ಆ ಪಕ್ಕದ ಅಂಗಡಿಯವರಂತೂ ಒಂದಷ್ಟು ಕಸ ಹಾಕಿದ್ರು ಅಂದರೆ ಯಾಕೆ ಹೇಳ್ತೀರಾ? ನಾವಂತೂ ಅಷ್ಟೊಂದು ಕಸ ಇರುತ್ತೆ ಅಂತ ನಾನು ನಂಜುಂಡೇಶ್ವರ್ ಇಬ್ಬರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟೊಂದು ಕಸ ಇತ್ತು. ಸೈಟ್ ತೊಗೊಂಡು ತುಂಬ ವರ್ಷ ಆಗಿತ್ತು. ಇವಾಗ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡ್ವಿ, ಆವಾಗ ಕಟ್ಟಿಸ್ಬೇಕು ಅಂತ ಏನೂ ಅಂದ್ಕೊಂಡಿರಲಿಲ್ಲ. ಇವಾಗ ಕಟ್ಸೋಣ ಅಂತ ಅಂದ್ಕೊಂಡು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು. ನಾವು ಸೈಟ್ ತೊಗೊಂಡಿದ್ದ ಬೆಲೆಗೆ ಇವಾಗ ಸೈಟ್ ಸಿಗೋದೇ ಇಲ್ಲ. ಇವಾಗ 1 to ಡಬಲ್, ತ್ರಿಬಲ್ ಎಲ್ಲ ಆಗಿಬಿಟ್ಟಿದೆ. ತುಂಬ ಕಮ್ಮಿ ರೇಟಿಗೆ ಅವಾಗ ನಾವು ತೊಗೊಂಡಿದ್ವಿ. ಆವಾಗ ತೊಗೊಂಡಿದ್ದ ರೇಟ್ಗೆ ಹೈಯೆಸ್ಟ್ ಅಂತ ಫೀಲ್ ಆಗ್ತಿತ್ತು. ಇವಾಗ ಸೈಟಿನ ಬೆಲೆ ಕೇಳಿದ್ರೆ ಭಯ ಆಗುತ್ತೆ, ಅಷ್ಟು ರೇಟ್ ಜಾಸ್ತಿ ಆಗಿದೆ. ಆಫ್ಟರ್ ಕೊರೋನಾ ಅಂತೂ ಫುಲ್ ಲ್ಯಾಂಡು ಮತ್ತು ಪ್ರಾಪರ್ಟೀಸ್ ರೇಟೆಲ್ಲ ತುಂಬಾ ಜಾಸ್ತಿ ಆಗಿದೆ. ಆವಾಗ ತೊಗೊಂಡಿದ್ದಕ್ಕೆ ಆಯಿತು. ಇವಾಗ ಏನಾದರೂ ಬೈ ಮಾಡಬೇಕು ಅಂದರೆ ನಿಜಾನೇ ಆಗೋದೇ ಇಲ್ಲ ಅನಿಸುತ್ತೆ, ಅಷ್ಟೊಂದು ರೇಟ್ ಜಾಸ್ತಿ ಆಗಿದೆ. ನಾವು ತೊಗೊಂಡಾಗ ಓಕೆ ಥರ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಚರಂಡಿ ಎಲ್ಲ ಕಟ್ಕೊಂಡು ಹೆಂಗೆ ಗಲೀಜಾಗಿತ್ತು ಅಂತ ಹೇಳಿದ್ರೆ ಅಷ್ಟೊಂದು ಗಲೀಜು ಮಾಡಿದರು. ನಾವು ಡೈಲಿ ಇದ್ರ ಮುಂದೆನೇ ಓಡಾಡ್ತಾ ಇದ್ವಿ, ಆದರೂ ಹೇಳ್ತಾ ಇದ್ವಿ ಕಸ ಹಾಕಬೇಡಿ, ಕ್ಲೀನಾಗಿ ಇಡಿ ಅಂತ. ಆದರೂ ಅವರೇನು ತಲೆ ಕೆಡಿಸ್ಕೊಂಡಿರಲಿಲ್ಲ.
ನಂಜುಂಡೇಶ್ವರರು ಹೋಗ್ಲಿ ಬಿಡಮ್ಮ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ನಿಂತ್ಕೊಂಡ್ರು. ಸಿಕ್ಕಾಪಟ್ಟೆ ವಾಸನೆ ಬರ್ತಾಯಿತ್ತು. ನಾವಂತೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಸಂಜೆ ಬೇರೆ ಅವಾಗ ಸ್ಟಾರ್ಟ್ ಆಗಿತ್ತಾ, ಫುಲ್ಲು ಸೊಳ್ಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಪಾಪ ಅವ್ರು ಕೆಲಸ ಮಾಡೋರು ಹೇಳಿದ್ರು, ಇವತ್ತು ಆಗೋದಿಲ್ಲ ಇದು, ನಾಳೆ ಬಂದು ಕ್ಲೀನ್ ಮಾಡ್ತೀವಿ ಅಂತ. ಸರಿ ಓಕೆ ಅಂತ ಹೇಳಿಬಿಟ್ಟು ಅವರು 6:30ಗಾದರೆ ಇನ್ನು ಕೆಲಸ ಮಾಡೋದಿಲ್ವಂತೆ, 6:30 ಮೇಲೆ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರು. ಸರಿ ಓಕೆ 6:30 ಆಗಿತ್ತು. ಅಲ್ಲೆಲ್ಲ ಸ್ವಲ್ಪ ಓಡಾಡಿ ನಾನು ನಂಜುಂಡೇಶ್ವರ್, ಹಾವು, ಇಲಿ ಅದೆಲ್ಲ ಅವರು ಮನೆಯೇ ಕಟ್ಕೊಂಡು ಅವ್ರು ಆಲ್ರೆಡಿ ವಾಸ ಮಾಡ್ತಾಯಿದ್ರು. ನಾವು ಮನೆ ಕಟ್ಸಿಲ್ಲ ಅಷ್ಟೇ, ಅವ್ರ ಮನೆ ಆರಾಮಾಗಿ ಕಟ್ಕೊಂಡು ಹಾವು ಒಂದು ಮರಿ ಹಾಕಿ ಅದರದ್ದು ಫ್ಯಾಮಿಲಿ ಎಲ್ಲ ಅಲ್ಲೇ ಇತ್ತು. ಚಿಕ್ಕ ಚಿಕ್ಕ ಮರಿಗಳ ಹಾವೆಲ್ಲ ಓಡಾಡ್ತಾಯಿದ್ವು. ನಾವಂತೂ ನೋಡಿ ಒಂದು ಸ್ವಲ್ಪ ಶಾಕ್ ಆಯಿತು. ಅದು ತುಂಬ ಜನ ಓಡಾಡೋ ಪ್ಲೇಸು, ಮೇಯ್ನ್ ರೋಡ್ಗೇ ಇದೆ ಅದು. ಆದ್ರೂ ಅಷ್ಟೊಂದು ಹುಳ ಎಲ್ಲ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಲ್ಲಿ ಬಿಸಿಲಲ್ಲಿ ನಿಂತು ಸಾಕಾಗ್ಬಿಟ್ಟಿತ್ತು. ನಾನಂತೂ ಬಂದು ಮಲಗಿಬಿಟ್ಟಿದ್ದೆ. ನಂಜುಂಡೇಶ್ವರ್ ಪಾಪ ಇಡ್ಲಿ ತಂದುಕೊಟ್ರು. ಇನ್ನೇನು ಅಡುಗೆ ಮಾಡ್ತೀಯಮ್ಮ, ಇಲ್ಲೇ ಸ್ವಲ್ಪ ಇಡ್ಲಿ ಏನಾದರೂ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಅಭಿನವ್ಗೂ ಅದನ್ನೇ ಹೇಳಿ ಇಡ್ಲಿ ತೊಗೊಂಬಂದು ಇಬ್ಬರು ತಿಂದ್ವಿ. ನಂಜುಂಡೇಶ್ವರ್ ಜಿಮ್ಮಿಗೆ ಜಾಯ್ನ್ ಆಗಿದ್ದಾರೆ. ಅವ್ರು ಇನ್ನೇನಿದ್ರು 9:30 ಮೇಲೇ ನಮ್ಮ ಕೈಗೆ ಸಿಗೋದು. ನಾನು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಬಂದು ಮಲಗಿದ್ದೆ ಜ್ಞಾಪಕ, ಒಂಚೂರು ಜ್ಞಾಪಕ ಏನೂ ಇಲ್ಲ ನನಗೆ. ಅಷ್ಟೊಂದು ನಿದ್ದೆ ಬಂದಿತ್ತು. ಬಿಸಿಲು ಸಖತ್ತಾಗಿತ್ತಲ್ಲ, ಅಲ್ಲೆಲ್ಲ ನಿಂತ್ಕೊಂಡು ಓಡಾಡಿದ್ದಕ್ಕೆ ಅದಕ್ಕೆ ಸಾಕಾಗ್ಬಿಟ್ಟಿತ್ತು. ಇದು ಮಾರನೇ ಬೆಳಗ್ಗೆ ನಂಜುಂಡೇಶ್ವರ್ ಆಲ್ರೆಡಿ ಅವ್ರು ಹೇಳಿದರು 8 ಗಂಟೆಗೆ ಬರ್ತೀವಿ ಅಂತ. 8 ಗಂಟೆಗೆ ಅವ್ರ ಪಾಪ ಬಂದುಬಿಟ್ಟು ಫೋನ್ ಮಾಡಿದ್ರು. ಅವ್ರ ಪಾಪ ಬೆಳಗ್ಗೆ ಎದ್ದ ತಕ್ಷಣ ಹೋದರೆ ಎಲ್ಲ ಮಣ್ಣೆಲ್ಲ ಇನ್ನೂ 1-1.5 ಅಡಿ ಕೆರೆಸ್ಬೇಕು ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಸ್ವಲ್ಪ ಖಾಲಿ ಜಾಗ ಇತ್ತು, ಅಲ್ಲಿಗೆ ಎಲ್ಲ ಬಿಡಿಸ್ಕೊಂಡ್ವಿ. ನಾನು ಕಾಂಪೌಂಡೆಲ್ಲ ಕಸ ಗುಡಿಸಿ, ಮನೇಲಿ ಕೆಲಸ ಇರುತ್ತಲ್ಲ ಯಪ್ಪ, ಮನೆ ಕೆಲಸ, ಆಚೆಗಡೆ ಕೆಲಸ ಎಲ್ಲ ಮ್ಯಾನೇಜೇ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಕಷ್ಟ ಆಗ್ತಾಯಿದೆ. ಸ್ವಲ್ಪ ತೆಂಗಿನಕಾಯಿ ತೊಗೊಂಬಂದಿದ್ದೆ, ಅದನ್ನೆಲ್ಲ ಪಾಪ ನಂಜುಂಡೇಶ್ವರೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಟ್ಟಿದ್ರು. ಅದನ್ನು ಬಿಸಾಕಲ್ಲ, ಫಸ್ಟೆಲ್ಲ ಗಾರ್ಡ್ನಿಂಗ್ ಇತ್ತು, ಅಲ್ಲಿಗೆ ಹಾಕ್ತಾಯಿದ್ವಿ. ಇವಾಗ ಗಾರ್ಡ್ನಿಂಗ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಅಲ್ಲೆಲ್ಲ ಸಿಮೆಂಟ್ ಮಾಡಿಸ್ಬಿಟ್ಟಿದ್ದೀನಿ. ಅದಕ್ಕೆ ಏನು ಮಾಡೋದು, ಈಚೆಗಡೆ ಹಾಕ್ತೀನಿ ಮರದ ಹತ್ರ. ಅಲ್ಲಿ ಚಿಕ್ಕ ಪುಟ್ಟದೇನಾದರೂ ಗಿಡ ಇರುತ್ತಲ್ಲ, ಅದಕ್ಕೆ ಇದು ಬೆಸ್ಟ್ ಗೊಬ್ಬರ ಗಿಡಕ್ಕೆಲ್ಲ. ಕಸಕ್ಕೆಲ್ಲ ಹಾಕಲ್ಲ, ಕಸಕ್ಕೆ ಹಾಕಿದ್ರೆ ವೇಸ್ಟ್ ಆಗುತ್ತೆ. ಅಟ್ಲೀಸ್ಟ್ ಅಲ್ಲಿ ಹಾಕಿದ್ರೆ ಗಿಡನಾದರೂ ಚೆನ್ನಾಗಿರುತ್ತಲ್ಲ, ಅದಕ್ಕೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಅಲ್ಲಿ ಹಾಕ್ತಾಯಿದ್ದೀನಿ. ಮನೆ ಹತ್ರ ಅನ್ಗೋನೆ ಸೊಪ್ಪು ಸಿಕ್ಕಿತ್ತು, ತಂದುಕೊಟ್ಟಿದ್ರು. ತುಂಬ ಎಳೆ ಸೊಪ್ಪು ತಂದುಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಅದರಲ್ಲಿ ಮಜ್ಜಿಗೆ ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಮಜ್ಜಿಗೆ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಈ ಕಡೆ ಪಾತ್ರೆ ತೊಳ್ಕೊಂಡು ಆ ಕಡೆ ಅಡುಗೆಗೆ ಇಟ್ಟಿದ್ದೀನಿ. ಹಾಗೆ ಸ್ಲ್ಯಾಂಬೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಬಿಡ್ತೀನಿ. ನಾನು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಒಂದು 2-3 ಕೆಲಸ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಡುಗೆ ಒಂದೇ ಅಂತ ಮಾಡ್ಕೊಂಡು ನಿಂತ್ಕೊಂಡ್ರೆ ಬೇರೆ ಕೆಲ್ಸಗಳೇ ಆಗೋಲ್ಲ. 2-3 ಕೆಲಸ ಮಾಡ್ಕೊತಾ ಇದ್ದರೆ ಕೆಲಸ ಆಗುತ್ತೆ. ಅದಕ್ಕೆ ಬೇಗ ಬೇಗ ಎಲ್ಲ ಪಾತ್ರೆ ಏನು ಜಾಸ್ತಿ ಇರಲಿಲ್ಲ, ಪಾತ್ರೆ ಸ್ವಲ್ಪನೇ ಇತ್ತು. ನಾನು ಏನು ಮಾಡ್ತೀನಿ ಅಂದರೆ ಅವಾಗ ಪಾತ್ರೆ ತೊಳೆದ್ಬಿಡ್ತೀನಿ. ಒಂದು ಸತಿ ಒಂದು ರಾಶಿ ಮಾಡ್ಕೊಂಡು ತೊಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೋದಾಗ ಬಂದಾಗೆಲ್ಲ 1-2 ಪಾತ್ರೆ ಇದ್ದಾಗ ತೊಳ್ಕೊಂಡ್ರೆ ಸ್ವಲ್ಪ ಪಾತ್ರೆನೂ ಕಮ್ಮಿ ಆಗುತ್ತೆ. ಮತ್ತು ಇಷ್ಟೊಂದು ಪಾತ್ರೆ ಇದೆ ಅಂತ ಅನ್ಸಲ್ಲ. ಕೆಲವು ಸತಿ ಎಷ್ಟು ಮಾಡಿದ್ರೂ ಒಂದು ಕಣ್ಕಾಗ್ಬಿಡುತ್ತಪ್ಪ ಪಾತ್ರೆಗಳು ಮಾತ್ರ. ಅಭಿನವ್ಗೆ ಪ್ಲೇಟ್ ಮುಚ್ಚಿ ಅಂತ ಹೇಳಿದ್ರೆ ಅದ್ರ ಜೊತೆ ಆಟ ಆಡ್ಕೊಂಡು ನಿಂತಿದ್ದಾನೆ. ಅಭಿನವ್ಗೆ ಸ್ವಲ್ಪ ಏನೋ ಆಧಾರ್ ಕಾರ್ಡ್ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಅದಕ್ಕೆ ಇವತ್ತು ಸ್ವಲ್ಪ ರಜಾ ಹಾಕ್ಸಿದ್ದೀನಿ. ಆಚೆ ಕಡೆ ಹೋಗಿ ಕರ್ಕೊಂಡು ಹೋಗಿ ಯಾವುದು ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇಬ್ಬರೂ ಅಡುಗೆ ಮಾಡಿ ಊಟ ಮಾಡೋಣ ಅಂಥೇಳಿ ನಂಜುಂಡೇಶ್ವರಿಗೆ ಫೋನ್ ಮಾಡಿದೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಬಿಟ್ಟು ಬರ್ತೀನಮ್ಮ ಇನ್ನೊಂದು ಸ್ವಲ್ಪ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾನು ಅಭಿನವ್ಗೆ ಹೇಳ್ತಾ ಇದ್ದೀನಿ, ಅವ್ರು ಬರೋದು ಲೇಟ್ ಆಗತ್ತಂತೆ, ನೀನು ಫಸ್ಟ್ ಹೋಗಿ ರೆಡಿ ಆಗಿಬಿಟ್ಟು ಬಂದುಬಿಡು, ಇಬ್ಬರು ಹೋಗ್ಬಿಟ್ಟು ಬರೋಣ, ಅವ್ರು ಬಂದು ಆಮೇಲೆ ತಿಂಡಿ ತಿನ್ಕೊತಾರೆ ಅಂತ. ಮಜ್ಜಿಗೆ ಸಾರು ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ಮೊಸರು ಹಾಕ್ಬಿಟ್ಟು ಬೀಟ್ ಮಾಡಬೇಕು. ನನಗಂತೂ ತುಂಬ ಇಷ್ಟ ಆಗುತ್ತೆ ಮೊಸರು ಸಾರು. ನಾನು ಯಾವತ್ತೂ ಮಾಡಿರಲಿಲ್ಲ. ಅಜ್ಜಿಗೆ ಎಲ್ಲ ರೆಸಿಪಿ ಕೇಳ್ಕೊಂಡಿದ್ದೆ ಹಿಂದಿನ ದಿವಸನೇ. ನಂಜುಂಡೇಶ್ವರ ಸೊಪ್ಪು ಕಿತ್ಕೊಂಬಂದಾಗಲೇ ನಮಗೆ ಇದ್ರ ಬಗ್ಗೆ ಅಷ್ಟೊಂದೇನೂ ಐಡಿಯಾ ಇರಲಿಲ್ಲ. ಅದಕ್ಕೆ ಅಜ್ಜಿ ಹತ್ರ ಇನ್ನೊಂದು ಸತಿ ಕೇಳಿಕೊಂಡು ಮಾಡಿದ್ದು. ಅಂದರೆ ಮಾಡ್ತಾಯಿದ್ರೆ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ, ಆವಾಗ ಜ್ಞಾಪಕ ಇರುತ್ತೆ. ಅದು ಸೀಸನಲ್ಲಿ ಮಾತ್ರ ನಮಗೆ ಸೊಪ್ಪು ಸಿಗೋದ್ರಿಂದ ಮುಂದಿನ ವರ್ಷಕ್ಕೆ ಸೊಪ್ಪು ಸಿಗೋದು. ಅದರಿಂದ ಏನಾಗುತ್ತೆ ಅಂದರೆ ಮರ್ತೋಗಿರುತ್ತೆ ನನಗೆ, ಅಷ್ಟೊಂದು ಜ್ಞಾಪಕನೇ ಇರಲ್ಲ. ಮಿಲೆಟ್ದು ಮುದ್ದೆ ಮಾಡಿ ಅನ್ನ ಮಾಡಿ
ಸಾರು ಮಾಡಿದೆ, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ನಂಜುಂಡೇಶ್ವರು. ಸೊಪ್ಪು ಕಾಳಂತೂ ನೀವು ಎಷ್ಟು ತಿಂದ್ರೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮೊಸರೆಲ್ಲ ಮಧ್ಯ ಮಧ್ಯೆ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಾಗತ್ತೆ. ಸೋಪ್ ಸ್ಟೋನಲ್ಲಿ ಎಲ್ಲಿ ಸಿಗುತ್ತೆ, ಸೋಪ್ ಸ್ಟೋನ್ ಎಲ್ಲಿ ಅಂತ ಒಂದಿಬ್ಬರು 3 ಜನ ಕಮೆಂಟ್ ಮಾಡಿದರು. ನಿಮಗೆ ಆನ್ಲೈನಲ್ಲಿ ಆರಾಮಾಗಿ ಸೋಪ್ ಸ್ಟೋನ್ ಎಲ್ಲ ಅವೈಲಬಲ್ ಇರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಕರ್ಡ್ ಪಾರ್ಟ್ ಕೂಡ ಕೇಳಿದರು. ಕರ್ಡ್ ಪಾರ್ಟ್ ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಈಗ ಬ್ಯಾಂಗ್ಳೂರಲ್ಲೆಲ್ಲ ತುಂಬ ಅಂಗಡಿಗಳಾಗಿದೆ, ಅಲ್ಲೂ ಕೂಡ ನಿಮಗೆ ಸೋಪ್ ಸ್ಟೋನ್ಸ್ ಎಲ್ಲ ಸಿಗುತ್ತೆ. ಒಂದು ಸತಿ ಆನ್ಲೈನಲ್ಲೇ ಸರ್ಚ್ ಮಾಡಿ, ಯಾಕೆಂದರೆ ನಿಮ್ಗೆ ಆನ್ಲೈನ್ ಅಂದರೆ ನೋಡಿಬಿಟ್ಟು ತೊಗೋಬೋದು. ಸ್ವಲ್ಪ ಆನ್ಲೈನಲ್ಲಿ ಇವಾಗ ಪ್ರೈಸ್ ಜಾಸ್ತಿ ಆಗಿದೆ, ಮೊದಲು ಅಷ್ಟೊಂದು ಪ್ರೈಸ್ ಇರಲಿಲ್ಲ. ಸೊಪ್ಪು ಮಾತ್ರ ಸಖತ್ತಾಗಿ ಬಂದಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಾನೊಂಚೂರು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗಂತೂ. ಸ್ವಲ್ಪ ಚಿಕ್ಕ ಪುಟ್ಟದ ಕೆಲಸ ಎಲ್ಲ ಮಾಡಿಬಿಟ್ಟು ರೆಡಿಯಾದೆ. ನಾನು ಕೂಡ ಆಧಾರ್ ಸೆಂಟ್ರ್ ಹತ್ರಕ್ಕೆ ಹೋಗೋಣ ಅಂತ. ಆಮೇಲೆ ಪಾಪ ನಂಜುಂಡೇಶ್ವರ್ ಇನ್ನೂ ಬರೋದು ಲೇಟ್ ಆಗುತ್ತೇನೋ, ನಾನು ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಕಳ್ಸೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಅವ್ರು ಫೋನ್ ಮಾಡಿದ್ದಕ್ಕೆ, ಏನು ಬೇಡಮ್ಮ ನಾನೇ ಬರ್ತೀನಿ, ನೀನು ತಿಂಡಿ ತಿಂದುಬಿಟ್ಟು ಅಭಿನವನ ಕರ್ಕೊಂಡು ಹೊರಡು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಇದನ್ನ ಸ್ವಲ್ಪ ಅಡುಗೆ ಮಾಡಿದ್ಮೇಲೆ ಅಡುಗೆ ಮಾಡೋದಕ್ಕಿಂತ ಮೊದಲು ಪಾತ್ರೆ ತೊಳೆಯೋದೇ ಒಂದು ಸ್ಟೋರಿ ಆಗಿಬಿಡುತ್ತೆ. ಇತ್ಲೆತ್ತಿಕ್ಕೆ ಪಾತ್ರೆ ತೊಳಿ, ಇತ್ಲಿಂದ ಹತ್ಲೆತ್ತಿಕ್ಕೆ ಪಾತ್ರೆ ತೊಳಿ ಅಂತಾರಲ್ಲ, ಆ ಥರ ಆಗುತ್ತೆ. ಮಾತಾಡ್ತಾ ಇದ್ದಂಗೆ ನಂಜುಂಡೇಶ್ವರ್ ಬಂದರು. ನಾನು ಅಭಿನವ್ ಇಬ್ಬರೂ ರೆಡಿ ಆಗ್ತಾಯಿದ್ವಿ. ಸಾರು ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಅಂದರೆ ಲೈಕ್ ಅವ್ರ ಅಮ್ಮ, ನಮ್ಮ ಅಜ್ಜಿ ಎಲ್ಲ ಮಾಡ್ತಾರಲ್ಲ ಆ ಟೇಸ್ಟ್ ಬಂದಿರಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಅನಿಸ್ತು ಅವರು ಇಬ್ಬರು ಮಾಡಿರೋದು ನಾನು ಸಾರು ತಿಂದಿದ್ದೀನಿ, ಓಕೆ ಆದರೂ ಚೆನ್ನಾಗಿತ್ತು ಅಂತ ಹೇಳಿದ್ರು. ನಾನು ರೆಡಿಯಾಗಿಬಿಟ್ಟು ಆಧಾರ್ ಸೆಂಟರ್ ಹತ್ರ ಎಲ್ಲ ವಿಚಾರಿಸ್ಕೊಂಡು ಅಭಿನವ್ ಬರಲೇಬೇಕು ಅಂತ ಹೇಳಿದ್ದಕ್ಕೆ ಹೊರಟ್ವಿ. ಯಾರ್ಯಾರೋ ಬೇರೆ ದೇಶದಿಂದ ಬಂದಿರೋರಿಗೆಲ್ಲ ಆಧಾರ್ ಕಾರ್ಡ್ ಈಸಿಯಾಗಿ ಸಿಕ್ಬಿಡುತ್ತೆ. ನಾನು ಈ ಆಧಾರ್ ಕಾರ್ಡ್ ವಿಷಯವಾಗೆ ಒಂದು 3-4 ಸತಿ ಹೋಗಿದ್ದೀನಿ. ಮಿಸ್ಟೇಕ್ ಮಾಡಿರೋದು ಅವ್ರ ಮಿಸ್ಟೇಕ್ ಆಗಿದ್ರೂ ನಮಗೆ ಒಂಥರ ಹಿಂಸೆ ಕೊಟ್ಟು ಕರೆಯೋದು, ಆ ಥರದ್ದೆಲ್ಲ. ಅದು ಮಕ್ಕಳದು ಅಂದರೆ ಇದಿದು ಬೇಜಾರಾಗತ್ತಪ್ಪ. ದೊಡ್ಡವ್ರದ್ದಂದರೆ ಒಂಥರ. ನಾನು ಆನ್ಲೈನಲ್ಲೆಲ್ಲ ಸಿಕ್ಕಾಪಟ್ಟೆ ಸತಿ ಅದನ್ನು ಸರ್ಚ್ ಮಾಡಿ ಎಲ್ಲ ನೋಡಿದ್ದೆ, ಆದ್ರೂ ಯಾಕೋ ಸರಿಯೇ ಹೋಗ್ತಾ ಇರಲಿಲ್ಲ. ಅದು ಹೋಗಿ ಆಧಾರ್ ಸೆಂಟರಲ್ಲೇ ಚೇಂಜ್ ಮಾಡಿಸ್ಬೇಕಾಗಿತ್ತು ಚಿಕ್ಕ ಮಕ್ಕಳದು. ದೊಡ್ಡವ್ರದ್ದಾದರೆ ಅಡ್ರೆಸ್ ಚೇಂಜು, ನೇಮ್ ಚೇಂಜಿಂಗಿಗೆಲ್ಲ ಸ್ವಲ್ಪ ಕೊಟ್ಟಿದ್ದಾರೆ, ಆದರೆ ಮಕ್ಕಳದು ಆ ಥರ ಏನೂ ಸಿಕ್ಕೇ ಇಲ್ಲ. ನಾನಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಈ ವಿಚಾರಕ್ಕೆ. ನನಗಂತೂ ಒಂದೊಂದು ಸತಿ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ನಾವು ಯಾವುದೋ ಬೇರೆ ದೇಶದಿಂದ ಬಂದಿದ್ದೀವೇನೋ ಅನ್ಬೇಕು, ಆ ಥರ ಒಂಥರ ಟಾರ್ಚರ್ ಕೊಡ್ತಾರೆ. ಅಭಿನವ್ ಗಾಡಿ ತೆಗಿತಾ ಇದ್ದ, ನಾನು ಕೀ ಏನೇನೋ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೆ. ನಂದು ಯಾವಾಗಲೂ ಕೀ ಹುಡ್ಕೋದು, ಏನಾದರೂ ಫೋನ್ ಹುಡ್ಕೋದು, ಬರೀ ಅದೇ ಆಗುತ್ತೆ. ಎಲ್ಲಿಟ್ಟಿರ್ತೀನಿ ಅಂತ ಜ್ಞಾಪಕ ಇರಲ್ಲ, ನೀಟಾಗಿ ಸೇಫಾಗಿ ಎತ್ತಿಟ್ಬಿಟ್ಟಿರ್ತೀನಿ, ಅದು ನನ್ನ ವಿಷಯ. ಅಭಿನವ್ ಎಲ್ಲ ಕೀ ಎಲ್ಲ ತೊಗೊಂಡು ಬಂದ, ಡೋರ್ ಲಾಕ್ ಮಾಡ್ಕೊಂಡು ಇಬ್ಬರು ಹೊರಟ್ವಿ. ಇಲ್ಲೇ ದೊಡ್ಡಬಳ್ಳಾಪುರದಲ್ಲೇ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ ಅದು ಸರಿ ಮಾಡಿಸ್ಕೊಂಬರೋಕ್ಕೆ. ಇಲ್ಲ ಇಲ್ಲೇ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇಬ್ಬರು ಇಲ್ಲೇ ಹೋಗಿ ಸರಿ ಮಾಡಿಸ್ಕೊಂಡು ಬಂದ್ವಿ. ನಂಜುಂಡೇಶ್ವರ್ ತಿಂಡಿ ತಿನ್ಕೊಂಡು ಹೋಗಿ ಪಾಪ ಅಲ್ಲಿ ಕಾಯ್ಕೊಂಡು ನಿಂತಿದ್ರು. ಅಯ್ಯೋ ಸಿಕ್ಕಾಪಟ್ಟೆ ಬಿಸಿಲು ಅಂತ ಹೇಳಿದ್ರು. ಫುಲ್ ಟ್ಯಾನ್ ಆಗಿಬಿಡ್ತೀರಾ ಬಿಡಿ, ಈಗಲೇ ಫುಲ್ ಟ್ಯಾನ್ ಆಗಿದ್ದೀರಾ ಅಂತ. ಆಲ್ರೆಡಿ ಅವರು ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರಲ್ಲಿ, ಅದು ಮುಗಿಸಿ ಇವಾಗ ಇಲ್ಲಿ ಪಾಪ ಇನ್ನೊಂದು ವರ್ಷ ಎಲ್ಲೂ ಹೋಗೋಂಗಿಲ್ಲ. ಅದನ್ನೇ ಹೇಳ್ತಾ ಇದ್ದೆ, ಇನ್ನೊಂದು ವರ್ಷ ಎಲ್ಲೂ ಹೋಗೋಕ್ಕಾಗಲ್ಲ ನೀವು ಅಂತ. ಮೊನ್ನೆ ಎಲ್ಲ ಒಂದು ಟ್ರಿಪ್ ಮಾಡ್ಕೊಂಡು ಬಂದಿದ್ದಾರೆ ಅವರು, ಆದ್ರೂ ಇನ್ನೂ ಅವರಿಗೆ ಸಮಾಧಾನ ಆಗಿಲ್ಲ. ಲಡಾಖ್ಗೆ ಟ್ರಿಪ್ ಮುಗಿಸ್ಕೊಂಡು ಬಂದು ಆರಾಮಾಗಿದ್ದಾರೆ. ಈಗ 1 ವರ್ಷ ಎಲ್ಲೂ ಹೋಗೋಕ್ಕಾಗ್ತಿಲ್ವಲ್ಲ, ಸ್ವಲ್ಪ ಕಸಿವಿಸಿ ಆಗ್ತಾಯಿದೆ ಅವರಿಗೆ. ನಾವು ಆಧಾರ್ ಸೆಂಟ್ರಿಗೆ ಹೋಗಿ ವಾಪಸ್ ಬಂದ್ವಿ. ಇನ್ನು ಸ್ವಲ್ಪ ಕೆಲಸ ಇದೆ, ಜಾಸ್ತಿ ಏನಿಲ್ಲ, ಇನ್ನೊಂದು 5-6 ನಿಮಿಷ ಆಗುತ್ತೆ ಅಷ್ಟೇನೆ. ಪೂರ್ತಿ ಎಲ್ಲ ಎತ್ತಾಕಿ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಹಲಸಿನಣ್ಣು ತೊಗೊಂಬಂದಿದ್ವಲ್ಲ ಇಬ್ಬರೂ ಕಟ್ ಮಾಡಿಕೊಟ್ರು. ನಮಗೆ ಕಟ್ ಮಾಡೋಕ್ಕೆಲ್ಲ ಬರಲ್ಲ, ಪಾಪ ಕಟ್ ಮಾಡಿಬಿಟ್ಟು ಕೊಟ್ಟರು. ಚೆನ್ನಾಗಿತ್ತು ಹಲಸಿನಣ್ಣು. ಕೂತ್ಕೊಂಡೆಲ್ಲ ಬಿಡಿಸ್ಕೊಂಡು, ಒಬ್ಬರು ಹಚ್ಚಿದ್ರೆ ಒಬ್ಬರು ಸುಲ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೋಬೇಕು. ಬೀಜ ಎಲ್ಲ ಮೊಳಕೆ ಬಂದಂಗೆ ಆಗಿಬಿಟ್ಟಿತ್ತು, ಯಾಕೆ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಂಜುಂಡೇಶ್ವರ ಹೇಳ್ತಿದ್ರು, ನೀರು ಬೀಳಬಾರ್ದು ಯಾವಾಗಲೂ ಹಲಸಿನ ಮರದ ಹತ್ರಕ್ಕೆ ಅಂತ ಹೇಳ್ಬಿಟ್ಟು. ನಂಜುಂಡೇಶ್ವರ ಲೆಕ್ಕ ಸ್ಟಾರ್ಟ್ ಆಗಿದೆ ಇವತ್ತು. ಪ್ರಥಮ ಎಷ್ಟು ಖರ್ಚಾಗಿದೆ ಅಂತ ಹೇಳಿಬಿಟ್ಟು ಬರೀತಾ ಇದ್ದಾರೆ. ಎಷ್ಟು ಖರ್ಚಾಗುತ್ತೆ ನೋಡೋಣ ಒಂದು ಬಿಲ್ಡಿಂಗ್ ಕಟ್ಸೋ ಅಷ್ಟೊತ್ತಿಗೆ. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಬಾಯ್ ಬಾಯ್.